ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ತುಂಬಾ ರುಚಿಕರವಾದಂಥ ಮಶ್ರೂಮ್ 65 ಮಾಡ್ತಾ ಇದ್ದೇನೆ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ಮಶ್ರೂಮ್ 65 ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾಕೆಟ್ ಮಶ್ರೂಮನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೇನೆ. ಇದರಲ್ಲಿ ಒಂದರಲ್ಲಿ 2 ಪೀಸನ್ನು ಮಾಡ್ಕೊಳ್ಬೇಕು. ಈಗ ಅರಿಶಿನ, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ರುಚಿಗೆ ಉಪ್ಪು, ಕಾಳು ಮೆಣಸಿನ ಹುಡಿ, ಅಚ್ಚ ಖಾರದ ಪುಡಿ, ಒಂದು ಈರುಳ್ಳಿಯನ್ನು ಹೀಗೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 10 ಕರಿಬೇವಿನ ಎಲೆ, ಒಂದು ಹಸಿಮೆಣಸನ್ನು ಕೂಡ ಸಣ್ಣದಾಗಿ ಚೂರು ಮಾಡಿದ್ದೇನೆ. 10 ಬೆಳ್ಳುಳ್ಳಿ ಹೆಸಲನ್ನು ಕೂಡ ಸಣ್ಣದಾಗಿ ಚೂರು ಮಾಡಿದ್ದೇನೆ. ಟೊಮೆಟೊ ಸಾಸು, ರೆಡ್ ಚಿಲ್ಲಿ ಸಾಸು ಹಾಗೂ ಸೋಯಾ ಸಾಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ವಿನೆಗರ್. ಚೂರು ಮಾಡಿಟ್ಕೊಂಡಿರೋ ಮಶ್ರೂಮ್ಗೆ 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ 1 ಚಮಚ ಹಾಗೂ ಕಾಳು ಮೆಣಸಿನ ಹುಡಿ 1/4 ಚಮಚ, ಸ್ವಲ್ಪ ಅರಶಿನ ಹುಡಿ ಹಾಗೂ 2 ಚಮಚ ಕಾರ್ನ್ಫ್ಲೋರ್, 2 ಚಮಚ ಮೈದಾ ಹಿಟ್ಟು, 2 ಚಮಚ ಕಡಲೆ ಹಿಟ್ಟು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಚೂರಾಗಬಾರ್ದು ಮತ್ತು ಹಿಟ್ಟು ತೆಳ್ಳಗೆ ಕೂಡ ಮಾಡ್ಕೊಳ್ಬಾರ್ದು, ಗಟ್ಟಿಯಾಗೂ ಮಾಡ್ಕೊಳ್ಬಾರ್ದು. ಇದು ಎಲ್ಲದಕ್ಕೂ ಮಿಕ್ಸ್ ಆಗುವ ಹಾಗೆ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಳ್ಬೇಕು. ನೋಡಿ, ಎಲ್ಲ ಮಿಕ್ಸ್ ಆಗಿದೆ, ಹೀಗಾಗಬೇಕು. ಈಗ ಗ್ಯಾಸ್ ಮೇಲೆ ಒಂದು ಎಣ್ಣೆ ಕಾವಲಿಯನ್ನು ಇಟ್ಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದ ತಕ್ಷಣ ಈಗ ಒಂದೊಂದಾಗಿ ಎಣ್ಣೆಯಲ್ಲೇ ಬಿಡಬೇಕು. ಇದನ್ನು ಕೆಂಪಗಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಇದೀಗ ಚೆನ್ನಾಗಿ ಕೆಂಪಗಾಗಿದೆ. ಇದನ್ನು ಈಗ ತಗೊಳ್ತೇನೆ. ಎಲ್ಲವನ್ನು ಹೀಗೆ ಕೆಂಪಗಾಗುವವರೆಗೂ ಫ್ರೈ ಮಾಡಿಕೊಳ್ಬೇಕು. ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಳ್ತೇನೆ. ಅದಕ್ಕೆ ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತೇನೆ. ಇದಕ್ಕೆ ಬೆಳ್ಳುಳ್ಳಿ ಹಾಗೂ ಮೆಣಸು ಚೂರುಗಳನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಈಗ ಇದಕ್ಕೆ ಒಂದು 2 ಚಮಚ ಸೋಯಾ ಸಾಸ್ ಹಾಕ್ಕೊಳ್ತೇನೆ. ಸೋಯಾ ಸಾಸು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಹಾಗೂ ಅದಕ್ಕೇ ಒಂದು 2 ಚಮಚ ಟೊಮೆಟೊ ಸಾಸ್ ಹಾಗೂ 2 ಚಮಚ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಇದಕ್ಕೆ 1 ಚಮಚ ವಿನೆಗರನ್ನು ಕೂಡ ಹಾಕ್ಕೊಳ್ತೇನೆ ಹಾಗೂ ಅದಕ್ಕೆ ನೀರುಳ್ಳಿ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. 1 ಕಪ್ನಲ್ಲಿ 2 ಚಮಚ ಕಾರ್ನ್ಫ್ಲೋರ್ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹೀಗೆ ನೀರು ಥರ ಮಾಡ್ಕೊಳ್ತೇನೆ. ಈ ನೀರನ್ನು ಈಗ ಆ ಕಾವಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ನಾವು ಫ್ರೈ ಮಾಡಿಟ್ಕೊಂಡಿರುವ ಮಶ್ರೂಮನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಒಂದು ಸ್ವಲ್ಪ ಕಾಳು ಮೆಣಸಿನ ಹುಡಿಯನ್ನು ಮೇಲೆ ಸ್ವಲ್ಪ ಉದುರಿಸ್ಕೊಳ್ತೇನೆ ಹಾಗೂ ಕರಿಬೇವಿನ ಸೊಪ್ಪು, ಒಗ್ಗರಣೆ ಸೊಪ್ಪನ್ನು ಕೂಡ ಇದ್ರ ಜೊತೆಗೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ತುಂಬ ರುಚಿಕರವಾದಂಥ ಮಶ್ರೂಮ್ 65 ರೆಡಿಯಾಗಿದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತೇನೆ. ಬಿಸಿ ಬಿಸಿಯಾದಂಥ ಮಶ್ರೂಮ್ 65 ರೆಡಿ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.